ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ಸೆಷನ್ನು ವ್ಯಾಕರಣಾಂಶಕ್ಕೆ ಸೀಮಿತವಾಗಿದೆ. ಕೇವಲ 10 ವ್ಯಾಕರಣಾಂಶದ ಪ್ರಶ್ನೆಗಳನ್ನು ಇಟ್ಕೊಂಡು ಚಿತ್ರಗಳನ್ನು ಹಾಕ್ತಾ ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ನಾವು ನೇರವಾಗಿ 10 ವ್ಯಾಕರಣಾಂಶಗಳ ಪ್ರಶ್ನೆಗಳಿಗೆ ಹೋಗೋಣ. ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ ಮತ್ತು CBSE ಮಕ್ಕಳಿಗೆ ಸಂಬಂಧಪಟ್ಟಂತಹ ರಾಜ್ಯ ಮತ್ತು CBSE ಯಾವುದಕ್ಕಾದರೂ ಈ ಒಂದು ವ್ಯಾಕರಣಾಂಶ ಸುಲಭವಾಗಿ ನೆರವಾಗುತ್ತೆ ಅವರಿಗೆ. ನೋಡೋಣ ಯಾವುದಿದೆ ಅಂತೇಳಿ. ಮೊದಲನೇ ಪ್ರಶ್ನೆ ಬನ್ನಿ. ಮಳೆಗಾಲ ಪದ, ಈ ಪದದ ಸಂಧಿ ಯಾವ ಸಂಧಿಯಾಗಿದೆ? ಮಳೆ ಪ್ಲಸ್ ಕಾಲ = ಮಳೆಗಾಲ. ಉತ್ತರ ಪದದಲ್ಲಿ ಕಾತಾಪಗಳಿಗೆ ಗಾದಾಬಗಳು ಬರೋದು ಗೊತ್ತಾಗ್ತಾ ಇದೆ, ಚಿಕ್ಕದಾಗಿ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆಯಲ್ಲ. ಆಗಮ ಸಂಧಿನ, ಆದೇಶ ಸಂಧಿನ, ಎಣ್ ಸಂಧಿನ, ಗುಣಸಂಧಿನ ಅಂತಂದರೆ ನಿಮಗೆ ಗೊತ್ತಿದೆ. ನಾವು ಅದನ್ನು ಹೈಲೈಟ್ ಮಾಡೋಣ, ಮಾರ್ಕ್ ಮಾಡ್ತಾನೆ ಹೋಗೋಣ, ತಡ ಮಾಡೋದು ಬೇಡ. ಇದೆಯಲ್ಲ ಮಳೆಗಾಲ ಅನ್ನೋದು ಆದೇಶ ಸಂಧಿ ಆಗುತ್ತೆ ಮಕ್ಕಳೇ. ನೆಕ್ಸ್ಟ್, ಓಕೆ, ದ್ವಿರುಕ್ತಿ ಇದೆ, ನುಡಿಗಟ್ಟು ಇದೆ, ಅನುಕರಣಾವ್ಯಯ ಇದೆ, ಜೋಡು ನುಡಿ ಅಂತ ಇದೆ. ಮೇಲ್ಗಡೆ ಏನು ಬರುತ್ತೋ ನೋಡೋಣ. ಚಿತ್ರದಲ್ಲಿ ಜುಳು ಜುಳು ಎಂದು ನದಿ ನೀರಿನ ತೊರೆ ಹರಿತಾ ಇದೆ. ಜುಳು ಜುಳು ಅಂತ ನೀರಿನ ತೊರೆ ಹರಿತಾ ಇದೆಯಲ್ಲ, ಇಲ್ಲಿ ಜುಳು ಜುಳು ಅಂತ ನಾನು ಅಂಡರ್ಲೈನ್ ಮಾಡ್ತೀನಿ ನೋಡಿ ಬ್ರಾಕೆಟ್ ಮಾಡಿದೆ. ಇಲ್ಲಿ ಜುಳು ಜುಳು ಎಂಬುದು ಈ ವ್ಯಾಕರಣಾಂಶವಾಗಿದೆ. ಚಿತ್ರ ನೋಡೋಣಲ್ಲ. ಜಲಲ ಜಲಲ ಜಲಧಾರೆ, ಆ ಹಾಡಲ್ಲಿ ಆ ಸೌಂಡ್ ಇರುತ್ತೆ. ನನ್ನ ಪ್ರಕಾರ ಸೌಂಡ್ ಆಗಿರೋದ್ರಿಂದ ಇದನ್ನ ಅನುಕರಣವ್ಯಯ, ಶಬ್ದಗಳೇ ಅನುಕರಣವ್ಯಯಗಳು, ಅರ್ಥ ಇರೋದಿಲ್ಲ, ಅದನ್ನು ಅನುಕರಣೆ ಮಾಡಿ ಹೇಳ್ತೀವಿ ನಾವು. ಜುಳು ಜುಳು ಅನುಕರಣವ್ಯಯ. ನೆಕ್ಸ್ಟ್ ನೋಡೋಣ ವಿದ್ಯಾರ್ಥಿಗಳೇ. ಕಲರ್ ಮಾಡಿದ್ದೀನಿ. ನಾನು ಆಲ್ರೆಡಿ ಡಿಸೈಡ್ ಮಾಡಾಯಿತು ಅದು ಅನುಕರಣವ್ಯಯ ಅಂತ, ನೀವು ಅದನ್ನು ಗಮನಿಸಿದ್ದೀರ. ಏನು ಕ್ವಶನ್ ಮಾರ್ಕ್ ಬರ್ತಾ ಇದೆ, ಲೇಖನ ಚಿಹ್ನೆಗಳಿರ್ಬೋದಾ? ಅಥವಾ ಸೊಳ್ಳೆಯನ್ನು ಸಾಯಿಸ್ತಕ್ಕಂಥ ಚಿತ್ರ ಹಾಕಿದ್ದೀನಿ, ಮಲೇರಿಯಾ. ಓಕೆ, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು. ಆದ್ದರಿಂದ ಪಾಠಕ್ ಅವರು ಮಲೇರಿಯಾದಿಂದ ಬಳಲಿದರು. ಸೊಳ್ಳೆ ಕಚ್ಚಿದ ಮೇಲೆ ಅದು ಮಲೇರಿಯಾ ಬರುತ್ತಲ್ವ. ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು. ಈ ವಾಕ್ಯವು ಯಾವ ವಾಕ್ಯದ ರೂಪದಲ್ಲಿದೆ ಅಂತ ಕೇಳಿದ್ದೀನಿ. ಸಾಮಾನ್ಯ ವಾಕ್ಯನ, ಸಂಯೋಜಿತ ವಾಕ್ಯನ, ಮಿಶ್ರ ವಾಕ್ಯನ, ಅಥವಾ ಆ ಪ್ರಶ್ನಾರ್ಥಕ ವಾಕ್ಯನ ಅಂತ ಇದೆ. ಇದನ್ನು ನಾನು ನೇರವಾಗಿ ಮಿಶ್ರ ವಾಕ್ಯದ ಬಾಕ್ಸ್ನಲ್ಲಿ ಹಾಕ್ತೀನಿ, ಯಾಕಂದರೆ ಇದು ಮಿಶ್ರ ವಾಕ್ಯದ ಸೂತ್ರದಲ್ಲಿ ಬರುತ್ತಿದ್ದು. ನೆಕ್ಸ್ಟ್ ನೋಡೋಣ. ಓಕೆ, ಕಮಲದ ಗೆಳೆಯ, ಕಮಲದ ಗೆಳೆಯ, ಕೌರವೇಂದ್ರನ ಕೊಂದೆ ನೀನು. ಈ ಚಿತ್ರ ಊಹೆ ಮಾಡಿ ಆಮೇಲೆ ಆ ಪದದ ಸಮಾಸವನ್ನು ಗುರುತಿಸಿ. ಊಹೆ ಮಾಡಿದ್ರಲ್ವಾ, ಕಮಲದ ಗೆಳೆಯ. ನೋಡೋಣ, ಒಟ್ಟೋಗುತ್ತಿದ್ದು ನೋಡ್ಕೊಂಬಿಡಿ. ಕಮಲದ ಗೆಳೆಯ ಸೂರ್ಯ, ಸಮಾಸ ಬಹುರ್ವಿಹಿ. ನೋಡ್ಕೊಳ್ಳಿ. ಕಮಲದ ಗೆಳೆಯ ಸೂರ್ಯ, ಸಮಾಸ ಬಹುರ್ವಿಹಿ ಸಮಾಸ. ಇನ್ನೊಂದು ನೋಡ್ಕೊಳ್ಳಿ, ಸೇವಂತಿಗೆಯ ಗೆಳೆಯ ಚಂದ್ರ, ಸಮಾಸ ದ್ವಂದ್ವ ಸಮಾಸ. ಎರಡರಲ್ಲಿ ಯಾವುದು? ಎರಡೇ ಕೊಟ್ಟಿದ್ದೀನಿ ಆಪ್ಷನ್ನು. ನೋಡೋಣ, ಕಮಲದ ಗೆಳೆಯ ರಾಜೀವ ಸಖನ ಅಥವಾ ಶಶಾಂಕನ ಅಂತ ಇದೆ. ರಾಜೀವ ಸಖ ಅಂದರೆ ಕಮಲದ ಗೆಳೆಯ, ಅಂದರೆ ಕರ್ಣನ ತಂದೆ ಸೂರ್ಯ. ಇಲ್ಲಿ ಸೂರ್ಯನ ಮಗ ಕರ್ಣ ಅನ್ನೋ ಒಂದು ಪದ್ಯದಲ್ಲಿ ಬರುತ್ತೆ. ಹಾಗಾಗಿ ಕಮಲದ ಗೆಳೆಯ ಸೂರ್ಯ, ಕರ್ಣ ರಾಜೀವ ಸಖನಾಣೆ ಅಂತ ಪದ್ಯದಲ್ಲಿ ಹೇಳ್ತಾನೆ, ಅಂದರೆ ನಮ್ಮ ಅಪ್ಪನ ಮೇಲಾಣೆ ಅಂತಾನೆ. ಹಾಗಾಗಿ ಇದರ ಉತ್ತರ ಬಂದು
ರಾಜೀವ ಸಖ ಅನ್ನೋ ಉತ್ತರ ಇದೆಯಲ್ಲ ಅದು ಇದು ಕಮಲದ ಗೆಳೆಯ ಆಗುತ್ತೆ. ಎಸ್, ಡಿಫ್ರೆಂಟ್ ಆಗಿದೆ. ಶಶಾಂಕ ಅಂದರೆ ಚಂದ್ರ, ಸೋಮ ಶಶಾಂಕ ಅಂದರೆ 7 ಬಂದಿದೆ. 7 ಇದೆ ನಂಬರು. ಚಿಲ್ಲಿ. ಓಕೆ, ವಿಭಕ್ತಿ ಕಾರಕಾರ್ತನ. ಎಸ್, ಓಹೋ, ಈ ಥರ ಮಾಡಿದ್ದೀನಿ ನೋಡಿ. ಸಪ್ತಮಿ ವಿಭಕ್ತಿ ಕಾರಕಾರ್ತ. ಕಾರ ಅಂದರೆ ಇದು ಚಿಲ್ಲಿ ನೋಡಿ, ಇದು ಚಿಲ್ಲಿ ಅಂತ ಹಾಕ್ಕೊಂಡಿದ್ದೀನಿ ನಾನು ಅಷ್ಟೇ, ಡಿಫ್ರೆಂಟ್ ಆಗಿರಲಿ ಅಂತ. ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ತ ಯಾವುದು? ಕರಣಾರ್ಥನ, ಅಧಿಕರಣನ, ಸಂಪ್ರದಾನನ, ಅಪದಾನ. ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಅಧಿಕರಣ. ಇದಾಗುತ್ತೆ ಮಕ್ಕಳೇ, ಅಧಿಕರಣ ಆಗುತ್ತೆ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ. ನೆಕ್ಸ್ಟ್ ನೋಡೋಣಲ್ಲ, ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಲೋಪ, ಆದೇಶ, ಗುಣ, ಸವರ್ಣ ದೀರ್ಘ ಸಂಧಿ ಗೊತ್ತಿಲ್ಲ. ಇವನು ಮಾತ್ರ ನಾನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ನಾನಿನ್ನೂ ಯಾವುದು ಪದ ಹಾಕಿಲ್ಲ. ಮದ ಪ್ಲಸ್ ಉನ್ಮತ್ತ, ಮದೋನ್ಮತ್ತ. ಮದ ಪ್ಲಸ್ ಆ ಇದೆ. ಪೂರ್ವ ಪದದಲ್ಲಿ ಆ, ಉತ್ತರ ಪದದಲ್ಲಿ ಓ. ಉತ್ತರ ಪದ ಊ ಕೂಡಿಸಿ ಬರೆದಾಗ ಓ ಅಂದರೆ ನೋಡಿ, ಆ ಪ್ಲಸ್ ನೋಡಿ, ಆ ಪ್ಲಸ್ ಊ ಇಸ್ ಈಕ್ವಲ್ ಟು ಓ. ಇಲ್ಲಿದೆಯಲ್ಲ ಓ ಅಂತ ಬಂದು ನೋಡಿ, ಇಲ್ಲಿದೆ ನೋಡಿ, ಇಲ್ಲಿದೆ, ಇಲ್ಲಿ ಓ ಅಂತ ಬಂದರೆ ಅದು ನೇರವಾಗಿ ನಾವು ಗುಣಸಂಧಿಗೆ ನಾವು ನೇರವಾಗಿ ಸೂತ್ರದಲ್ಲಿ ಹಾಕ್ಬೋದು. ನೋಡೋಣ ಅದೆಲ್ಲ ನೋವು ಸೇರ್ಕೊಳ್ತೇನೆ. ಎಸ್ ಎಸ್ ಎಸ್, ಗುಣಸಂಧಿಗೆ ಹೋಗಿ ಅದು ಸೇರ್ಕೊಂತು. ಗುಣಸಂಧಿ ಮದೋನ್ಮತ್ತ. ಆ ಪ್ಲಸ್ ಊ ಇಸ್ ಈಕ್ವಲ್ ಟು ಓ ಬಂದರೆ ಗುಣಸಂಧಿ. ಎಸ್, 4 ಬಾಕ್ಸ್ ಅಂತ ತಂದಿಟ್ಟಿದ್ದೀನಿ. ಬೆಂಗಳೂರು. ಇದು ನಾಮಪದದ ಯಾವ ರೂಪ? ನಾಮಪದಗಳಲ್ಲಿ ನಿಮಗೆ ಈಗ ನಾನು ಚಿತ್ರದಲ್ಲಿ ತೋರಿಸ್ತೀನಿ ನೋಡಿ. ಅಂಕಿತ ನಾಮನ, ಅನ್ವರ್ಥ ನಾಮನ, ಸರ್ವನಾಮನ ಅಥವಾ ರೂಢನಾಮನ ಅಂತಂದರೆ ನೋಡಿ ಮಕ್ಕಳೇ, ಬೆಂಗಳೂರನ್ನು ಕೆಂಪೇಗೌಡರು ಕಟ್ಟಿ ಬೆಂಗಳೂರು ಅಂತ ಹೆಸರನ್ನು ಕರೆದಿದ್ದಾರೆ. ಹಾಗಾಗಿ ಇದು ಅಂಕಿತ ನಾಮದ ಒಂದು ಲೈನಲ್ಲಿ ಬಂದು ಸೇರಿಕೊಳ್ಳುತ್ತೆ, ಬಾಕ್ಸಲ್ಲಿ ಬಂದು ಸೇರಿಕೊಳ್ಳುತ್ತೆ. ಇದು ಅಂಕಿತ ನಾಮ, ಯಾವುದು? ಬೆಂಗಳೂರು ಅನ್ನೋದು. ಎಸ್. 5, 10, 9, 2 ನಂಬರ್ಗಳು ಹಾಕಿದ್ದೀನಿ. ಮೇಲ್ಗಡೆ ಏನು ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಗಳ ಸಂಖ್ಯೆ. ವರ್ಣಮಾಲೆ 1ನೇ ಕ್ಲಾಸ್ ಮಕ್ಕಳು ಕಲಿಬೇಕಾಗಿದ್ದು. ಕೇಳ್ತಾರೆ ಮಕ್ಕಳೇ, ಕೇಳಲ್ಲ ಅಂತಲ್ಲ. ನೋಡೋಣ, ನಿಮಗೂ ಉತ್ತರ ಗೊತ್ತಾಗಿದೆ, ನನಗೆ ಗೊತ್ತಾಗಬೇಕಲ್ವಾ. 5, 9 ಮಹಾಪ್ರಾಣಗಳು, 10, 2 ಅಂತ ಇದೆ ಮಕ್ಕಳೇ. ನೋಡಿ, 2 ಬಂದು ಯೋಗವಾಹಕಗಳು, 9 ಬಂದು ಅವರ್ಗೀಯ ವ್ಯಂಜನಗಳು, 5 ಬಂದು ಅನುನಾಸಿಕಗಳು. ಹಾಗಾಗಿ ಸರಿಯಾದ ಉತ್ತರ ರೈಟ್. ಮಹಾಪ್ರಾಣಗಳ ಸಂಖ್ಯೆ 2 ಸಲ ಹಾಕ್ಬಿಡ್ತೀನಿ. ಮಹಾಪ್ರಾಣಗಳ ಸಂಖ್ಯೆ 10. ಎಸ್, ಬೇಕಾಗುತ್ತೆ. ಸಿಲ್ಲಿ ಕ್ವಶನ್ ಅಲ್ಲ, ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಓಕೆ, ಚಿತ್ ಪ್ಲಸ್ ಮಯ ಇಸ್ ಈಕ್ವಲ್ ಟು ಚಿನ್ಮಯ. ನೋಡಿ, ಇಲ್ಲಿ ಇದು ಯಾವುದು? ಪೂರ್ವ ಪದದಲ್ಲಿ ತವರ್ಗ ಸ್ಟಾರ್ಟ್ ಆಗಿದೆ. ಲಾಸ್ಟಲ್ಲಿ ಇಲ್ಲಿದೆಯಲ್ಲ, ಇಲ್ಲಿ ನಾ ಚಿನ್ಮಯ. ಚಿತ್ ಪ್ಲಸ್ ಮಯ ಇಸ್ ಈಕ್ವಲ್ ಟು ಚಿನ್ಮಯ. 1ನೇದಕ್ಕೆ 5ನೇ ಪರ ಆಗ್ತಾ ಇದೆ. 1ನೇದಕ್ಕೆ 5ನೇ ಅಕ್ಷರ ಪರ ಆಗ್ತಾ ಇದೆ ವರ್ಗದಲ್ಲಿ. ನೋಡೋಣ ಏನಾದರೂ ಬೇರೆ ಬರುತ್ತಂತ. ತಾನ, ತ, ಥಾ, ದ, ಧಾ, ನಾ. ಹಾಗಾಗಿ ಇದು ಯಾವ ಸಂಧಿ ಅಂದರೆ, ನಾನು ಸುಮ್ಮನೆ ನಿಮ್ಮನ್ನೇ ಕ್ವಶನ್ ಕೇಳ್ತಾ ಇದ್ದೀನಿ. ಅನುನಾಸಿಕ ಸಂಧಿ. ಮೂಗಲ್ಲಿ ಮಾತಾಡ್ತಿರಲ್ವಾ, ವರ್ಗದ 5ನೇ ಅಕ್ಷರಗಳು.
ಅನುನಾಸಿಕ. ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ನೋಡೋಣ. ನಾನು ಬರ್ದಾಯ್ತು ಈಗ ಬಂತದು ಲೇಟಾಗಿ, ಟ್ಯೂಬ್ಲೈಟ್ ಥರ. ಓಕೆ, ಅನುನಾಸಿಕ ಸಂಧಿ. ಲಾಸ್ಟ್ ಪ್ರಶ್ನೆ ಅನಿಸುತ್ತೆ. ಈ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ದ್ವಿರುಕ್ತಿ ಪದ ಯಾವುದು? ದ್ವಿರುಕ್ತಿ ಓಡಾಡ್ತಾ ಇರುತ್ತೆ, ನೋಡೋಣ ಮಕ್ಕಳೇ. ದ್ವಿರುಕ್ತಿ ಅಡಿಗೆ ಮಾಡ್ತಾ ಇರ್ತಕ್ಕಂಥ ಸೌಂಡು, ಚಟ 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 ಚಟ. ಸಾಸಿವೆ ಸಿಡಿತಾ ಇದೆ, ಕರಿಬೇವು ಸೊಪ್ಪು ಹಾಕಿದಿರಿ, ಕಾದಿದೆ ಎಣ್ಣೆ, ಕಡಲೆಬೇಳೆ ಬಿದ್ದಿದೆ, ಏನೋ ಒಗ್ಗರಣೆ ನಡೀತಾ ಇದೆ, ಚಟ ಚಟ ಸೌಂಡ್ ಅದು. ಜೇನು, ಹಾಲು, ಹಾಲು ಈ ಕಡೆ ಹಾಕೊಳ್ಳಿ, ಜೇನು ಈ ಕಡೆ ಹಾಕೊಳ್ಳಿ, ಹಾಲು ಜೇನು. ನೆಕ್ಸ್ಟ್ ಚಿತ್ರ ನೋಡೋಣ. ಎರಡು ಮಕ್ಕಳು ಓಡ್ತಾ ಇದ್ದಾರೆ, ಓಡ್ತಾನೇ ಇದ್ದಾರೆ. ನೆಕ್ಸ್ಟ್ ಹುಲಿ ಜಿಂಕೆಯನ್ನ ಅಟ್ಟಿಸ್ಕೊಂಡು ಬರ್ತಾ ಇದೆ. ಇಲ್ಲಿ ಒಂದೊಂದೇ ನೋಡ್ತಾ ಹೋಗ್ಬಿಡೋಣ ಮಕ್ಕಳೇ. ದ್ವಿರುಕ್ತಿ ನಾವು ಕಂಡುಹಿಡಬೇಕಲ್ಲ. ನನ್ನ ಲೆಕ್ಕದಲ್ಲಿ ಇದು ಅನುಕರಣವ್ಯಯ, ಯಾಕಂದ್ರೆ ಇದು ಶಬ್ದ, ಹಾಗಾಗಿ ಇದಾಗೋದಿಲ್ಲ ದ್ವಿರುಕ್ತಿ. ಇದಿದೆಯಲ್ಲ, ಹಾಲು ಆಮೇಲೆ ಜೇನು ಜೋಡಿ ಪದ, ಹಾಲು ಜೇನು ಜೋಡಿ ಪದ. ಇದಿದೆಯಲ್ಲ, ಹುಲಿ ಜಿಂಕೆಯನ್ನ ಬೆನ್ನಟ್ಕೊಂಡು ಹೋಗ್ತಾ ಇದೆಯಲ್ಲ, ಇದು ಕಾಲಿಗೆ ಬುದ್ಧಿ ಹೇಳ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಜಿಂಕೆ ತನ್ನ ಕಾಲಿಗೆ ಬುದ್ಧಿ ಹೇಳ್ತಾ ಇದೆ. ಅಂದ್ರೆ ಕಾಲಿಗೆ ಬುದ್ಧಿ ಹೇಳು ಅಂದ್ರೆ ಓಡಿ ಹೋಗು ಅಂತ, ಅಂದ್ರೆ ಪಲಾಯನ ಮಾಡು ಅಂತ ಹೇಳಿ. ನುಡಿಗಟ್ಟು, ಪಡೆ ನುಡಿ ಅಂತ ಬರುತ್ತೆ ನೋಡಿ. ಇಲ್ಲಿದೆ ನೋಡಿ. ಮಕ್ಕಳು ಶಾಲೆಗೆ ಹೊತ್ತಾದ್ದರಿಂದ ಓಡಿ ಓಡಿ ಬಂದರು. ಇವನ್ ಸ್ಕೂಲೇ ಬೇರೆ. ಅದಕ್ಕೆ ಇಬ್ಬರು ಏನು, ಬುಕ್ಸ್ ಆಲ್ರೆಡಿ ಸ್ಕೂಲಲ್ಲಿ ನೆನ್ನೆ ಮರ್ತಿದ್ದಂಗಿದ್ದಾನೆ, ಇವನು ಓಡ್ತಾ ಇದ್ದಾನೆ. ಅವನು ಓಡಿ ಅನ್ನೋದು ದ್ವಿರುಕ್ತಿ ಆಗುತ್ತೆ. ಐ ಹೋಪ್ ನಿಮಗೆಲ್ಲ ಇದು ಚಿಕ್ಕದಾಗಿ ಕಚಗುಳಿ ಕೊಡ್ತಕ್ಕಂತಹ ಗ್ರಾಮರ್ ಸೆಷನ್ ಆಗಿತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬು, ಒಂದು ಶೇರು, ಒಂದು ಕಮೆಂಟ್ ಮಾಡಿ. ನಿಮ್ಮ ಬೆಂಬಲ ನನಗೆ ಸದಾ ಬೇಕು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ವಿಡಿಯೋ, ಶಾರ್ಟ್ ವಿಡಿಯೋ ವಾಚ್ ಮಾಡೋದಕ್ಕೆ. ಮತ್ತೆ ನಿಮಗೆ ಸಿಗ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್.